ಒಂದು ಕಡೆ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ ಆಗಿದೆ. ಇತ್ತ ಸೈನಿಕರ ಜೊತೆಗೆ ಕುಣಿದು ರೀಲ್ಸ್ ಮಾಡಿದ ಬಿಜೆಪಿ ಮುಖಂಡ, ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯ ರವೀಂದರ್ ರಾಣಾ ರೀಲ್ಸ್ನಲ್ಲಿ ತೇಲಾಡ್ತಿದ್ದಾರೆ. ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ 2 ತಿಂಗಳಿಗೆ ಬೇಕಾಗಬಹುದಾದ ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಯುದ್ಧದ ಉನ್ಮಾದದಲ್ಲಿ ಪಾಪಿಗಳಿರಬೇಕಾದ್ರೆ ದೇಶ ನ್ಯಾಷನಲ್ ಸೆಕ್ಯೂರಿಟಿಯ ಹೆಸರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾ ಇದ್ರೆ ಈ ಬಿಜೆಪಿ ಮುಖಂಡನಿಗೆ ರೀಲ್ಸಿನ ತೆವಲು. ಮನುಷ್ಯನ ಅಮೇಧ್ಯ ಮೇಲೆ ನಿಂತ್ಕೊಂಡು ಅದೇ ಅಮೇಧ್ಯನ ತಿನ್ನಬಹುದು. ಈ ಪರಿಸ್ಥಿತಿಗಿಂತಲೂ ಅದು ಉತ್ತಮ. ಆದರೆ ಬಿಜೆಪಿ ನಾಯಕ ರವೀಂದರ್ ರಾಣಾ ಹಿಮದಲ್ಲಿ ಸೈನಿಕರೊಂದಿಗೆ ರೀಲ್ಸ್ ಮಾಡ್ತಿದ್ದಾರೆ. ದಾಳಿಯಿಂದ ಬಿಜೆಪಿ ನಾಯಕ ದುಃಖಿತನಾಗಿಲ್ಲ ಎನ್ನುವುದು ಸುಸ್ಪಷ್ಟವಾಗ್ತಾ ಇದೆ. ಸೈನಿಕರನ್ನ ಬಳಸಿಕೊಂಡು ಬಿಜೆಪಿ ನಾಯಕ ತನ್ನ ಪ್ರಚಾರವನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನೆಲ್ಲ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಒಪ್ಪಿಕೊಳ್ತಾರ? ಒಂದೆಡೆ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ ಆಗಿದೆ. ಭಾರತದಲ್ಲಿ ಅಭದ್ರತೆ ತಾಂಡವಾಡ್ತಾ ಇದೆ ಅಂತ ಹೇಳಿ ವಿಪಕ್ಷದವರು ದಿನಕ್ಕೆ 40 ಬಾರಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಮೋದಿ ಸರ್ಕಾರದ ಭದ್ರತಾ ವೈಫಲ್ಯ ಅಂತ ಪ್ರಶ್ನೆ ಮಾಡಿದವರ ವಿರುದ್ಧ FIR ದಾಖಲಾಗ್ತಾ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಈ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇರತಕ್ಕಂಥ ಒಂದು ಕಡೆ ವಿಪಕ್ಷ ಅವರ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಶೇಮ್ ಆನ್ ಯು, ನಾಚಿಕೆ ಆಗೋದಿಲ್ವಾ ಎನ್ನುವಂತಹ ಅರ್ಥದಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು? ಇವರುಗಳೇ. ನೋಡಿ, ಆ ರೀಲ್ಸ್ ನೋಡಿ, ಇದರ ಅವಶ್ಯಕತೆ ಇರತಕ್ಕಂತಹ ಸಂದರ್ಭನ ದೇಶದ ನ್ಯಾಷನಲ್ ಸೆಕ್ಯೂರಿಟಿಯ ವಿಚಾರವಾಗಿಯೇ ಸಂಶಯ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ದೇಶ ಪಹಲ್ಗಾಮ್ನಲ್ಲಿ ನಾನಾ ತರಹದ ಕನಸು ಕಟ್ಟಿಕೊಂಡು ಪ್ರವಾಸಕ್ಕೆ ಹೋಗಿದ್ದಂತಹ ಪ್ರವಾಸಿಗರನ್ನ ಹುಡುಕಿ ಕೊಂದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ, ಆ ಪರಿಸರದಲ್ಲಿ ಒಬ್ಬನೇ ಒಬ್ಬ ಸೈನಿಕರಿರಲಿಲ್ಲ. ಪಾಪ ಸೈನಿಕರಿಗೆ ನಿರ್ದೇಶನಗಳು ಬೇಕಾಗಿ ಬರುತ್ತೆ, ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಆ ಸ್ಥಳದಲ್ಲಿ ಇಲ್ಲದೆ ಇರತಕ್ಕಂತಹ ಸೈನಿಕರು ಈ ವ್ಯಕ್ತಿಯ ಹಿಂದೆ ಹೆಂಗೆ ಬಂದರು? ಈ ಸಂದರ್ಭದಲ್ಲಿ ಈ ತರಹದ ಒಂದು ರೀತಿಯ ಸಂಭ್ರಮದ ವಾತಾವರಣ ಬೇಕಿತ್ತ? ದೇಶ ಮೊದಲು ಅಂತಾರೆ, ಧರ್ಮ ಮೊದಲು ಅಂತಾರೆ, ದೇಶದ ರಕ್ಷಣೆ ಮೊದಲು ಅಂತಾರೆ, ಧರ್ಮದ ರಕ್ಷಣೆ ಮೊದಲು ಅಂತಾರೆ, ದೇಶದ ನ್ಯಾಷನಲ್ ಸೆಕ್ಯೂರಿಟಿಗಾಗಿ ನಾವು ಎದೆಯನ್ನೂ ಕೊಡ್ತೀವಿ ಅಂತಾರೆ. ಆದರೆ ರೀಲ್ಸ್ಗೆ ಇಷ್ಟು ಚೆನ್ನಾಗಿ ಪೋಸ್ ಕೊಡ್ತಾರೆ. ಮೈಕಲ್ ಜಾಕ್ಸನಿಗೂ ಕೂಡ ನಾಚಿಕೆ ಆಗೋ ತರಹದ ಆ ಮೈಮಾಟವನ್ನು ಗಮನಿಸಿ. ಆತನಿಗಿಂತಲೂ ಉದುವಾಗಿದೆ ಶಾಲು. ಅದನ್ನು ಹಾಕ್ಕೊಂಡು ದೇಶ ಕಾಯುವಂತಹ ಯೋಧರು ತನ್ನ ಬಲಗೈಯಲ್ಲಿ ಪವಿತ್ರವಾದ ಗನ್ನನ್ನು ಇಟ್ಕೊಂಡು ಈ ಮುಟ್ಟಾಳನ ಹಿಂದೆ ಏನು ರಥಯಾತ್ರೆ ಮಾಡ್ತಾ ಇರೋದಾ? ಸೈನಿಕರನ್ನ ಇಟ್ಟುಕೊಂಡು ಮಾಡುವಂತಹ ರೀಲ್ಸಾ ಇದು? ಸೈನಿಕರು ತನ್ನ ಸೈನ್ಯದ ವೇಷವನ್ನು ಧರಿಸಿದ್ದಾರೆ. ಅದಕ್ಕೆ ಅದರದೇ ಆದಂತಹ ಪಾವಿತ್ರ್ಯತೆ ಇದೆ. ಸಂಸದನ ಹಿಂದೆ ಓಡಿ ಹೋಗೋದಕ್ಕಲ್ಲ, ಮಂಜಿನ ಮೇಲೆ ನಿಂತುಕೊಂಡು ಮಜಾ ತೆಗೆದುಕೊಳ್ಳೋದಕ್ಕೆ ಬಳಸಿಕೊಳ್ಳಬಹುದಾದಂತಹ ಸೊತ್ತಲ್ಲ ಸೈನಿಕರು. ಇದನ್ನ ಬಿಜೆಪಿ ನಾಯಕರು ಅಂತ ಹೇಳಿಕೊಳ್ಳುವವರಿಗೆ ದೇಶದ ಸುರಕ್ಷತೆ ಮೊದಲು, ನಮ್ಮ ಬಲ ಎದೆಯಲ್ಲಿ ದೇಶದ ಟ್ಯಾಟೂ ಇದೆ, ಎಡ ಎದೆಯಲ್ಲಿ ಧರ್ಮ ಇದೆ ಅಂತ ಹೇಳಿಕೊಳ್ಳುವಂತಹ ಬಿಜೆಪಿಗರಿಗೆ ಇದು ಒಂದು ರೀತಿಯ ಪಾಠ ಆಗಬೇಕು. ತಾವು ಮಾಡುವಂತಹ ಪ್ರತಿಯೊಂದು ಚಟುವಟಿಕೆಗಳನ್ನು ದೇಶ ಗಮನಿಸ್ತಾ ಇರುತ್ತೆ. ಕಣ್ಮುಚ್ಚಿ ಕೂತುಕೊಳ್ಳೋದಕ್ಕೆ ದೇಶದ ಪ್ರಜೆಗಳಿಗೇನು ತಾತ್ಕಾಲಿಕ ಅಂಧತ್ವ ಬಾಧಿಸಿಲ್ಲ. ನೀವು ಮಾಡುವಂತಹ ಪ್ರತಿ ಕೆಲಸ, ವಿಪಕ್ಷದವರು ಟ್ವೀಟ್ ಮಾಡಿದ್ದಾರೆ, ನಾಳೆ ದಿನ ಕ್ಯಾಕ್ರಿಸ್ ಹುಗಿತಾರೆ, ಅದಕ್ಕೆ ಕಾರಣ ಆಗಬೇಡಿ. ಇದು ಪಹಲ್ಗಾಮ್ನಲ್ಲಿ ನರಮೇಧದ ಬೆನ್ನಲ್ಲೇ ಬಿಜೆಪಿ ಮುಖಂಡ ರೀಲ್ಸ್ ಶೋಕಿ ಜನ ಉಗೀತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ.